ಸರಿ, ಹೋದ್ವಾರ ಹೇಳಿದ್ದಂತಹ ಕತೆಗೆ ಇವತ್ತು ಯಾರ್ಯಾರು ಸರಿಯಾಗಿ ಉತ್ತರ ಕೊಡ್ತಾರೆ ನೋಡೋಣ. ಕೊಡು ಮೈಕ್ ಬರ್ತಾ ಇಲ್ಲಿ. ಹಾಂ, ಮೊದಲನೇ ಪ್ರಶ್ನೆ, ನಾನು ಒಂದು ಅರಣ್ಯದ ಕಥೆಯನ್ನು ಹೇಳಿದ್ದೆ. ಆ ಅರಣ್ಯ ಯಾವುದು? ಏನು? ನೇಮಿಷ್ಯಾರಣ್ಯ. ಸರಿಯಾದ ಉತ್ತರ. ನೇಮಿಷ್ಯಾರಣ್ಯ ಸರಿಯಾದ ಉತ್ತರ. ಓಕೆ, ಸರಿಯಾದ ಉತ್ತರ ಹೇಳಿದ್ದಾನೆ. ನೇಮಿಷ್ಯಾರಣ್ಯ ಇದೆಯಲ್ವಾ, ಒಂದ್ಸಲಿ ಬ್ರಹ್ಮನ ಹತ್ರ ಎಲ್ಲ ಋಷಿಗಳು ಹೋಗ್ತಾರೆ. ಯಾಕೆ ಹೋಗ್ತಾರೆ? ಯಾರು ಹೇಳ್ತೀರಾ? ಹಿಂಗ್ ಗೊತ್ತಾ? ಹೆಂಗ್ ಗೊತ್ತು ಹೇಳು ನೋಡೋಣ. ನಿಂತ್ಕೋ, ನೀನು ಹೋದ್ವಾರ ಬಂದಿಲ್ಲಲ್ಲ. ಅಲ್ಲ, ತಪ್ಪು. ಯಾಕೆ ಹೋಗ್ತಾರೆ? ಯಾರು ಹೇಳ್ತೀರಾ? ಪಲ್ಲವಿನ ಕೇಳೋಣ. ತಪಸ್ಸಿಗೆ ಯೋಗ್ಯವಾದ ಸ್ಥಳ ತೋರಿಸಿ. ಕರೆಕ್ಟ್. ತಪಸ್ಸಿಗೆ ನಮ್ಗೆ ಯೋಗ್ಯವಾದಂತ ಸ್ಥಳವನ್ನ ತೋರಿಸಿ ಅಂತ ಕೇಳಕ್ಕೆ ಹೋಗ್ತಾರೆ, ಹೌದಾ? ಆಗ ಬ್ರಹ್ಮದೇವರು ಏನನ್ನ ಹೇಳ್ತಾರೆ? ಬ್ರಹ್ಮದೇವರು ಏನು ಹೇಳ್ತಾರೆ? ಉಳಿದವ್ರಿಗೆ ಯಾರಿಗೂ ಗೊತ್ತಿಲ್ವಾ? ಹೇಳು ಚೈತನ್ಯ. ಮ್ಯಾಮ್, ಅವರು ಒಂದು ಚಕ್ರನ ಕಳಿಸ್ತಾರೆ ಮ್ಯಾಮ್. ಆ ಋಷಿಗಳೆಲ್ಲ ಅವ್ರ ಹಿಂದೆ ಹೋಗ್ತಾರೆ ಮ್ಯಾಮ್. ಅದು ಯಾವಾಗ ಎಲ್ಲಿ ನಿಂತ್ಕೊಳುತ್ತೋ ಅಲ್ಲೇ ಅದು ಯೋಗ್ಯವಾದ ಸ್ಥಳ. ಸರಿಯಾದ ಉತ್ತರ. ಹೌದು, ನಾನೊಂದು ಚಕ್ರವನ್ನ ಕಳಿಸ್ತೀನಿ, ಅದು ಎಲ್ಲಿ ಆಕರ್ಷಿತವಾಗಿ ನಿಂತ್ಕೊಳ್ಳುತ್ತೋ ಅದೇ ತಪಸ್ಸಿಗೆ ಯೋಗ್ಯವಾದ ಸ್ಥಳ. ಮತ್ತೆ ಅದಕ್ಕೆ ನೇಮಿಷಾರಣ್ಯ ಅನ್ನೋ ಹೆಸರು ಯಾಕೆ ಬಂತು? ನಾನು ಇವಳನ್ನ ಕೇಳ್ತೀನಿ, ಅನ್ವಿತಾನ. ಹೇಳು ಅನ್ವಿತಾ. ಮ್ಯಾಮ್, ಆ ಚಕ್ರ ಹೋಗಿ ಆ ಜಾಗದಲ್ಲಿ ನಿಂತ್ಕೊತಲ್ಲ ಮ್ಯಾಮ್, ಅದ್ರ ಸೈಡಲ್ಲಿ ಇರುತ್ತಲ್ಲ ಮ್ಯಾಮ್, ಅದಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ ಅದಕ್ಕೆ ನೇಮಿಷಾರಣ್ಯ ಅಂತ. ಅಲ್ಲ, ನೇಮಿ ಅಂದ್ರೆ ಏನು? ಯಾರು ಹೇಳ್ತೀರಾ? ಕರೆಕ್ಟಾಗಿ ಹೇಳಿದ್ದಾಳೆ. ಹೇಳಮ್ಮ. ಮ್ಯಾಮ್, ಚಕ್ರದಲ್ಲಿ ಇರುತ್ತಲ್ಲ ಮ್ಯಾಮ್ ಅದು. ಕರೆಕ್ಟ್. ಚಕ್ರದ ಅಂಚು. ಅವಳಿಗೆ ಹೇಳಕ್ ಬರ್ತಿಲ್ಲ. ನೇಮಿ ಅಂತ ಹೇಳಿದ್ರೆ ಚಕ್ರದ ಅಂಚು. ಆ ಚಕ್ರ ಹೋಗಿ ಆಕರ್ಷಿತವಾಗಿ ನಿಂತಂತ ಅರಣ್ಯನೇ ನೇಮಿಷಾರಣ್ಯ ಅಲ್ವಾ? ಸರಿ ಅಲ್ವಾ? ಸರಿ ಇದೆ ಅಲ್ವಾ ಉತ್ತರ? ನೇಮಿಷಾರಣ್ಯದಲ್ಲಿ ಎಷ್ಟೊಂದು ಋಷಿಗಳ ಒಂದು ಆಶ್ರಮಗಳು ಎಲ್ಲ ಇರುತ್ತೆ ಅಲ್ವಾ? ಅಲ್ಲಿ ಇದ್ದಂತ ಮುಖ್ಯವಾದ ಒಬ್ಬ ಋಷಿಯ ಆಶ್ರಮ ಯಾವುದು? ಓದಿರೋರಿಗೆ ಮಾತ್ರ. ಒಬ್ಬ ಋಷಿ ಇರ್ತಾರಲ್ಲ, ಯಾರು? ಶೌನಕ ಮಹರ್ಷಿಗಳು. ಯಾರು? ಶೌನಕರಿಗೆ ಒಂದು ಹೆಸರಿರುತ್ತಪ್ಪ. ಅವ್ರನ್ನ ಏನೋ ಒಂದು ಹೆಸರು, ಪಾರ್ಥ. ಕುಲಪತಿಗಳು. ವೆರಿ ಗುಡ್. ಕುಲಪತಿಗಳು ಅಂತ ಅವ್ರನ್ನ ಕರೀತಾ ಇರ್ತಾರೆ, ಹೌದಾ? ಈಗ ಕುಲಪತಿಗಳು ಅಂದ್ರೆ ಏನು? ಯಾರು ಹೇಳ್ತೀರಾ? ಕುಲಪತಿಗಳು ಅಭಿ. 10,000 ಜನಕ್ಕೆ ಓದಿಸಿರೋರ್ನ ಕುಲಪತಿ ಅಂದ್ರೆ 10,000 ವಿದ್ಯಾರ್ಥಿಗಳಿಗೆ ಊಟ, ವಸತಿ, ವಿದ್ಯಾಭ್ಯಾಸ, ಬಟ್ಟೆ ಎಲ್ಲವನ್ನು ಕೊಟ್ಟು ನೋಡ್ಕೊಳ್ಳೋರನ್ನ ಕುಲಪತಿಗಳು ಅಂತ ಕರೀತಾರೆ. ಅವ್ರ ಆಶ್ರಮದಲ್ಲಿ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇರ್ತಾರೆ. ಒಮ್ಮೆ ಅವರ ಆಶ್ರಮಕ್ಕೆ ಒಬ್ರು ಮಹರ್ಷಿಗಳು ಬರ್ತಾರೆ. ಯಾರವರು? ಯಾರಿಗೂ ಕೇಳೋಣ. ಇಬ್ಬರೇ ಎತ್ತಿದ್ದಾರೆ, ಇನ್ಯಾರಿಗೂ ಕತೆಗೂ ನೆನಪಿಲ್ವಾ? ರಾಜ ಅಲ್ಲ. ಚರಿಷ್ಮಾ. ಹೇಳು. ಸೂತ ಪುರಾಣಿಕರು. ಅವ್ರಿಗೆ ಇನ್ನೊಂದು ಹೆಸರಿರುತ್ತೆ. ಏನದು? ಇನ್ನೊಂದು ಹೆಸರು. ಇಬ್ರೇನಾ? ಇನ್ಯಾರಿಗೂ ನೆನಪಿಲ್ವಾ? ಯಾರನ್ನ ಕೇಳೋಣ? ಪಲ್ಲವಿನೇ ಕೇಳ್ಬಿಡೋಣ. ಹೇಳಮ್ಮ. ಉಗ್ರಶ್ರವ ಸೌದಿಗಳು. ಸರಿಯಾದ ಉತ್ತರ. ಉಗ್ರಶ್ರವ ಸೌದಿಗಳು. ಅವ್ರಿಗೆ ಸೂತ ಪುರಾಣಿಕರು ಅನ್ನೋ ಹೆಸರು ಯಾಕೆ ಬಂತು? ಅವ್ರನ್ನ ಯಾಕೆ ಸೂತ ಪುರಾಣಿಕರು ಅಂತ ಕರೀತಾರೆ? ಯಾರು ಸೂತ ಪುರಾಣಿಕರು ಅಂತ ಆನ್ಸರ್ ಹೇಳಿದ್ರು ಅವ್ರನ್ನೇ ಕೇಳ್ಬಿಡೋಣ. ಹೇಳೋ ಚರೀಶ್. ಮಹಾಭಾರತ ಯುದ್ಧ ಮತ್ತೆ ಸರ್ಪಯಾಗನೆಲ್ಲ ತಿಳ್ಕೊಂಡು ಬಂದಿರ್ತಾರೆ ಮ್ಯಾಮ್, ಅದಕ್ಕೆ. ಅಲ್ಲ, ಅದು ಕರೆಕ್ಟೇ. ಇನ್ನೂ ಒಂದು ಉತ್ತರ, ಸರಿಯಾದ ಉತ್ತರ ಹೇಳ್ಬೇಕು. ನೀನ್ ಹೇಳಿ ನೋಡೋಣ. ಪುರಾಣ ಪ್ರವಚನಕಾರರನ್ನ ಸೂತ ಪುರಾಣ. ಪುರಾಣ ಪ್ರವಚನವನ್ನ ಅತ್ಯುತ್ತಮವಾಗಿ ನೀಡ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಏನಂತ ಹೆಸರು? ಸೂತ ಪುರಾಣಿಕರು ಅಂತ ಹೆಸರು. ಈಗ ಇನ್ನೊಂದು ಸುಲಭವಾಗಿರೋ ಕ್ವಶನ್ ಅನ್ನ ಕೇಳ್ತೀನಿ, ಯಾಕಂದ್ರೆ ಬೇರೆಯವರೆಲ್ಲ ಆನ್ಸರ್ ಹೇಳ್ಬೇಕು. ನೋಡಿ, ಅವ್ರು ಸೂತ ಪುರಾಣಿಕರು 2 ಮಹಾನ್ ಘಟನೆಗಳಲ್ಲಿ ಭಾಗವಹಿಸಿರ್ತಾರೆ. 2 ಘಟನೆಯನ್ನ ನೋಡ್ಕೊಂಡು ಅದರಲ್ಲಿದ್ದು ಬಂದಿರ್ತಾರೆ. ಅದು ಯಾವುದು? ಮೊದಲನೇ ಘಟನೆ. ಒಂದು ಘಟನೆ ಹೇಳು ಮೌರ್ಯ. ಮಹಾಭಾರತ. ಸರಿಯಾದ ಉತ್ತರ. ನೀನ್ ಹೇಳಿ ಇನ್ನೊಂದು ಘಟನೆ. ಸರ್ಪಯಾಗ. ವೆರಿ ಗುಡ್. ಸರ್ಪಯಾಗವನ್ನ ಯಾರು ಮಾಡ್ತಾರೆ? ಸರ್ಪಯಾಗವನ್ನ ಮಾಡಿದವ್ರು ಯಾರು? ಒಬ್ಬ ರಾಜ ಮಾಡ್ತಾನೆ. ಯಾರು ಮಾಡಿದ್ದು? ಮತ್ತೆ ಅದೇ 5 ಕೈ. ಹೇಳ್ಬಿಡು. ಜನಮೇಜಯರಾಯನು ಮಾಡ್ತಾನೆ. ಸರಿಯಾದ ಉತ್ತರ. ಹೌದಾ? ಜನಮೇಜಯ ಮಾಡ್ತಾನೆ. ಈಗ ನಾನು ಮೊನ್ನೆ ಅರ್ಜುನನ ಮಗ ಯಾರು? ಇದು ಸುಲಭವಾದ ಪ್ರಶ್ನೆ. ಅರ್ಜುನನ ಮಗ ಬೋನ್ಸೈ. ಅಭಿಮನ್ಯುವಿನ ಮಗ ಯಾರು? ಅಭಿಮನ್ಯುವಿನ ಮಗ ಯಾರು ಹೇಳ್ತೀರಾ? ಹೇಳಪ್ಪ.
ಪರೀಕ್ಷಿತ. ಪರೀಕ್ಷಿತ, ವೆರಿ ಗುಡ್. ಪರೀಕ್ಷಿತನಿಗೆ ಪರೀಕ್ಷಿತ ಅನ್ನೋ ಹೆಸರು ಯಾಕೆ ಬಂತು? ಯಾರು ಹೇಳ್ತೀರಾ? ಪರೀಕ್ಷಿತನ್ಗೆ ತಪ್ಪಾದ್ರೂ ಪರವಾಗಿಲ್ಲ, ಹೇಳಿ ಪರವಾಗಿಲ್ಲ. ಪರೀಕ್ಷಿತನಿಗೆ ಪರೀಕ್ಷಿತ ಅನ್ನೋ ಹೆಸರು ಯಾಕೆ ಬಂತು ಅಂತ ಪರಿಣಿತನ್ ಕೇಳೋಣ. ಯುದ್ಧ ಮುಗಿದ್ಮೇಲೆ ಯುದ್ಧ ಮುಗಿದ್ಮೇಲೆ ಕರೆಕ್ಟ್ ಹೇಳ್ತಾ ಇದ್ಯಾ, ಹತ್ರಕ್ಕೆ ಬಂದಿದ್ಯಾ? ಯುದ್ಧ ಇಲ್ಲ. ಯಾವ ಯುದ್ಧ? ಮಹಾಭಾರತ ಯುದ್ಧ ನಡೆದಾಗ ಕುರುವಂಶ ಎಲ್ಲ ಏನಾಗ್ತಾ ಇರುತ್ತೆ? ನಾಶ ಅಂದ್ರೆ ಪರಿಕ್ಷೀಣ ಆಗ್ತಾ ಇರುತ್ತೆ. ಆಗ ಹುಟ್ಟಿದವನೇ ಪರೀಕ್ಷಿತ. ಹೌದಾ? ಸರಿಯಾದ ಉತ್ತರ. ಈಗ ಪರೀಕ್ಷಿತನ ಮಗ ಯಾರು? ಪರೀಕ್ಷಿತನ ಮಗ ನಮ್ಮ ಸಾತುನ್ ಕೇಳೋಣ. ಹೇಳಪ್ಪ. ಜನಮೇ ಜಯ. ಓಕೆ. ಈಗ ಪರೀಕ್ಷಿತ ಮಹಾರಾಜರದು ಒಂದು ಕತೆ ಹೇಳಿದ್ದೆ ನಾನು, ಹೌದಾ? ಪರೀಕ್ಷಿತ ಮಹಾರಾಜರು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಬೇಟೆ ಆಡ್ತಾ ಇರ್ತಾರೆ. ಅವರು ಯಾವೊಂದು ಪ್ರಾಣಿನ ಹೋಗ್ಲಿ, ಸುಲಭವಾಗಿರೋ ಪ್ರಶ್ನೆ. ನೋಡಿ ಎಷ್ಟೊಂದು ಜನ ಎತ್ತುತ್ತಾ ಇದ್ದಾರೆ. ಯಾವ ಪ್ರಾಣಿನ ಅಟ್ಟಿಸ್ಕೊಂಡು ಹೋಗ್ತಾರೆ ನೋಡಿ. ಇವನನ್ನು ಕೇಳ, ನಿನ್ನ ಹೆಸರು? ವಿಶಕ್. ಜೋರಾಗಿ ಹೇಳು. ಯಾವ ಪ್ರಾಣಿ? ಜಿಂಕೆ. ಸರಿಯಾದ ಉತ್ತರ. ಈ ಜಿಂಕೆ ರಾಜನ್ ಸಿಕ್ತಾ? ಅದು ಎಗರ್ಕೊಂಡು ಹೋಗ್ತಾ ಇತ್ತು. ಆಗ ರಾಜ ಒಬ್ಬ ಋಷಿ ಹತ್ರ ಕೇಳ್ತಾರೆ ಹೋಗ್ಬಿಟ್ಟು, ಇಲ್ಲೊಂದು ಜಿಂಕೆ ಬಂತು ನೋಡಿದ್ರ ಅಂತ. ಅವಾಗಿಂದ ಮೌರ್ಯನ್ ಅದೇ ಉತ್ತರ ಹೇಳ್ತಿದ್ದಾನೆ. ಹೇಳ್ಬಿಡು ಮೌರ್ಯನ್ ನೀನೆ. ಶಮಿಕ ಮಹರ್ಷಿ. ಶಮಿಕ ಮಹರ್ಷಿನ 3 ಸತಿ ಕೇಳ್ತಾರೆ. ಶಮಿಕ ಮಹರ್ಷಿ ಉತ್ತರ ಹೇಳಲ್ಲ. ಕೋಪಗೊಂಡಂತ ರಾಜ ಏನ್ ಮಾಡ್ತಾನೆ? ವೆರಿ ಗುಡ್. ಇರಿ ಹೊಸಬ್ರು ನೀನ್ ಹೇಳ. ಸತ್ತೋಗಿರೋ ಅವನ ತಲೆ ಮೇಲೆ ಕತ್ತಿಗೆ ಸುತ್ತ ಬಿಡ್ತಾರೆ. ಅದು ವೆರಿ ಗುಡ್. ಸತ್ತೋಗಿರೋ ಹಾವನ್ನ ಅವ್ರ ಕತ್ತಿಗೆ ಸುತ್ತದ್ಮೇಲೆ ಕೋಪಗೊಂಡು ಆಮೇಲೆ ಅವ್ರ ಮಗ ಬರ್ತಾರೆ. ಅವ್ರ ಮಗ ಹೆಸರೇನು? ಅವ್ರ ಮಗ ಮಾನ್ಯ ಗೊತ್ತಾ? ನೋಡೋಣ, ಹೇಳು. ಯಾರು? ಶೃಂಗಿ. ಯಾರೋ ಅವ್ರ ಮಗ ಶೃಂಗಿ ಪರೀಕ್ಷಿತ ಮಹಾರಾಜರಿಗೆ ಒಂದು ಶಾಪ ಕೊಡ್ತಾರೆ. ಏನಪ್ಪ ಆ ಶಾಪ ಏನಪ್ಪ? ಹೊಸ ಕೈ ಯಾವ್ದು? ಸಾಯಿ. ಅಪ್ಪ ಫಸ್ಟ್ ಟೈಮ್ ಸಾಯಿ ಎತ್ಬಿಟ್ಟವ್ರು. ಹೇಳಿ ಸಾಯಿಗೌಡ ಅವ್ರೆ. ಅವನು ಕಚ್ಬಿಟ್ಟು ಸತ್ತೋಗ್ಬೇಕು. ಎಷ್ಟು ದಿನದೊಳಗಡೆ? 1 ವಾರದಲ್ಲಿ. ಕರೆಕ್ಟ್. 1 ವಾರದೊಳಗಡೆ ಹಾವು ಕಚ್ಚಿ ಸತ್ತೋಗ್ಬೇಕು. ಅವನು ಯಾರು ಈ ಕೆಲಸ ಮಾಡಿದಾರೋ 1 ವಾರದೊಳಗಡೆ ಅವನು ಹಾವು ಕಚ್ಚಿನ ಏನಾಗ್ಲಿ ಸತ್ತೋಗ್ಲಿ ಅಂತ ಹೇಳ್ತಾರೆ. ಹೌದಾ? ಅದಕ್ಕೆ ಅಂತ ಮಂತ್ರಿಗಳು ನಮ್ಮ ರಾಜನ್ನ, ಪರೀಕ್ಷಿತ ಮಹಾರಾಜನ್ನ ಹಾವು ಕಚ್ಚಿ ಬಿಡುತ್ತೆ ಅಂತ ಏನ್ ಪ್ಲಾನ್ ಮಾಡ್ತಾರೆ? ನೀನ್ ಹೇಳು ಭವಿಷ್ಯ. ಹೇಳು. ಅವರು ಹೇಳು, ಪರವಾಗಿಲ್ಲ. ತುಂಬಾ ಮೇಲೆ ಆಸ್ಥಾನನ ಅರಮನೆನ ಕಟ್ತಾರೆ. ಏನ್ರ ಮೇಲೆ ಕಟ್ತಾರೆ? ಮೇಲೆ ಅಂದ್ರೆ ಕಂಬದ ಮೇಲೆ ಕಟ್ತಾರೆ. ವೆರಿ ಗುಡ್, ರೈಟ್ ಆನ್ಸರ್. ನೋಡಿದ್ರೆ ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡಿದ್ದಾಳೆ. ಕಂಬ ಮಾಡಿ ಕಂಬದ ಮೇಲೆ ಅರಮನೆ ಕಟ್ತಾರೆ. ಕೆಳಗಡೆ ಮೇಲೆ ಎಲ್ಲ ಕಾವಲುಗಾರರನ್ನ ಇಟ್ಟಿರ್ತಾರೆ. ಹೌದಾ? ಇಷ್ಟೆಲ್ಲ ಅದು ರಾಜ ಸತ್ತೋಗ್ತಾನೆ. ಯಾಕೆ? ಆದ್ರೂ ಅಷ್ಟು ಮೇಲೆ ಮಾಡಿದ್ರು ರಾಜ ಸಾಯ್ತಾರೆ. ಯಾಕೆ? ಚಂದನನ್ ಕೇಳೋಣ. ರಾಜರಿಗೆ ಹಣ್ಣು ಎಲ್ಲ ಕೊಡೋಕೆ ಎತ್ಕೊಂಡು ಹೋದಾಗ ಆ ಬುಟ್ಟಿಯಲ್ಲಿ ಒಂದು ಹುಳ ಸೇರ್ಕೊಂಡಿರುತ್ತೆ. ಸೇರ್ಕೊಂಡು ರಾಜ ಯಾರು ಕಚ್ಚುತ್ತಾರೆ? ಕರೆಕ್ಟ್. ಒಂದು ಹುಳದ ರೂಪದಲ್ಲಿ ಸೇರ್ಕೊಂತಾರೆ. ಯಾರು ಸೇರ್ಕೊಂತಾರೆ? ಆ ಒಂದು ಜವಾಬ್ದಾರಿಯನ್ನ ಅವ್ರ ಮಗ ಶೃಂಗಿ ಯಾರು ಕೊಡ್ತಾರೆ? ಹೇಳಪ್ಪ. ಹಾವುಗೆ. ಅದೇ ಹಾವು ಹೆಸರು ಏನು? ಸರ್ಪಗಳ ರಾಜ ಯಾರು? ಹೇಳಮ್ಮ. ಋಷಿ. ಅಲ್ಲ. ಹೇಳ ಸಾತ್ವಿಕ್. ಜೋರಾಗಿ ಹೇಳು. ದಕ್ಷಕನ. ಸರಿ, ನಾವು ಹೇಳ್ತಾ ಇರೋ ಉತ್ತರ ರಾಂಗ್. ಹೇಳು. ತಕ್ಷಕ ಸರಿಯಾದ ಉತ್ತರ. ತಕ್ಷಕ ಏನು? ಅವುಗಳ ಅಲ್ಲ. ಅವ್ನು ಪಾಪ ಗೊತ್ತು ಬಿಡಿ, ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ದಕ್ಷಕ ಅಂತ ಹೇಳಿದಾನೆ. ತಕ್ಷಕ. ಇಬ್ರು ಉತ್ತರನು ಸರಿನಾ? ತಕ್ಷಕ. ಸರ್ಪಗಳ ರಾಜ ಯಾರು? ತಕ್ಷಕ. ಅವನ್ನ ಕಚ್ಚಿತಾದ್ಮೇಲೆ ಪರೀಕ್ಷಿತ ಮಹಾರಾಜ ಸತ್ ಮೇಲೆ ಮುಂದಿನ ರಾಜ ಯಾರಾಗ್ತಾನೆ? ಜನಮೇಜಯರಾಯ ಆಗ್ತಾನೆ. ಹೌದಾ?